ಮಲೆನಾಡಿನ ಮಡಿಲಲ್ಲಿ ಒಂದು ಮರೆಯಲಾಗದ ರಾತ್ರಿ ಪ್ರಯಾಣ. 10 ವರ್ಷಗಳ ಹಿಂದಿನ ಮಾತು. ಶಿರಸಿಯ ಆ ತಣ್ಣನೆಯ ಸಂಜೆ ನಮ್ಮ ಕುಟುಂಬದೊಂದಿಗೆ ಕಾರಿನಲ್ಲಿ ಹೊರಟಿದ್ದ ನಮಗೆ ದಿಢೀರನೆ ಸಿಗಂದೂರಿನ ಚೌಡೇಶ್ವರಿ ದರ್ಶನ ಮಾಡಬೇಕೆಂಬ ಆಸೆ ಚಿಗುರಿತು. ಗಡಿಯಾರ ನೋಡಿದಾಗ ಸಮಯ ಸಂಜೆ 7 ಗಂಟೆ. ನಿರ್ಧಾರ ಅಚಲವಾಗಿತ್ತು. ಅಲ್ಲಿಂದಲೇ ನಮ್ಮ ಸಾಹಸಮಯ ಪಯಣ ಆರಂಭವಾಯಿತು. 1 ಗಂಟೆಯ ಸತತ ಪ್ರಯಾಣದ ನಂತರ ಮಾವಿನಗುಂಡಿ ತಲುಪಿದೆವು. ಆ ರಾತ್ರಿಯ ಚಳಿ ಮೈ ನಡುಗಿಸುವಂತಿತ್ತು. ಅಲ್ಲಿನ ಹೋಟೆಲ್ನಲ್ಲಿ ಬಿಸಿ ಬಿಸಿ ಊಟ ಮುಗಿಸಿ ಹೊರಟಾಗ ಸಮಯ ರಾತ್ರಿ 9:30. ಜೋಗ ಜಲಪಾತದ ರಸ್ತೆಯಲ್ಲಿ ಕಾರು ಸಾಗುತ್ತಿತ್ತು. ಜೋಗವನ್ನು ದಾಟುತ್ತಿದ್ದಂತೆ ಎದುರಾದ ಅರಣ್ಯ ವಲಯ ಎಂಬ ಬೋರ್ಡ್ ಮನದಲ್ಲಿ ಸಣ್ಣ ಭಯದ ಅಲೆ ಎಬ್ಬಿಸಿತು. ಹೊರಗೆ ಕಗ್ಗತ್ತಲು, ಮೌನವನ್ನು ಸೀಳಿಕೊಂಡು ಸಾಗುವ ಕಾರಿನ ಇಂಜಿನ್ ಸದ್ದು ಮಾತ್ರ ಕೇಳಿಸುತ್ತಿತ್ತು. ಕಾರಿನ ಒಳಗೆ ನನ್ನ ಕುಟುಂಬದವರೆಲ್ಲರೂ ಗಾಢ ನಿದ್ರೆಯಲ್ಲಿದ್ದರು. ಮುಂದೆ ಮತ್ತು ಹಿಂದೆ ಯಾವ ವಾಹನಗಳ ಸುಳಿವೇ ಇಲ್ಲ. ಕೊಗರು ಕ್ರಾಸ್ ತಲುಪಿ ಎಡಕ್ಕೆ ತಿರುವು ಪಡೆದಾಗ ಅಸಲಿ ಸವಾಲು ಶುರುವಾಯಿತು. ರಸ್ತೆ ಹದಗೆಟ್ಟಿತ್ತು. ಅಕ್ಕಪಕ್ಕದಲ್ಲಿ ಒಂದು ಬೀದಿ ದೀಪವಿಲ್ಲ, ಒಂದು ಮನೆಯೂ ಕಾಣುತ್ತಿಲ್ಲ. ರಸ್ತೆಯ ವೇಗ ಕಡಿಮೆಯಾದಷ್ಟೂ ಮನದ ಆತಂಕ ಹೆಚ್ಚಾಗುತ್ತಿತ್ತು. ಅಷ್ಟರಲ್ಲಿ ನಿದ್ರೆಯಿಂದ ಎದ್ದ ನನ್ನ ಪತ್ನಿ ಕಿಟಕಿಯ ಹೊರಗಿನ ಆ ಭಯಾನಕ ಕಾಡನ್ನು ನೋಡಿ ದಬಬಕ್ಕನೆ ಗಾಬರಿಯಾದಳು. ಆಕೆಯ ಆತಂಕ ನನಗೂ ಸ್ವಲ್ಪ ನಡುಕ ಹುಟ್ಟಿಸಿತು. ಹಾಗೆಯೇ ಸ್ವಲ್ಪ ಮುಂದೆ ಸಾಗಿದಾಗ ದಿಢೀರನೆ ಕಾಡು ಹಂದಿಗಳ ಗುಂಪೊಂದು ರಸ್ತೆಗೆ ಅಡ್ಡ ಬಂದವು. ಸ್ಟೀರಿಂಗ್ ಮೇಲೆ ಹಿಡಿತ ಬಿಗಿಗೊಳಿಸಿ ಕಾರನ್ನು ನಿಧಾನಿಸಿದೆ. ಅವು ದಾರಿ ಬಿಟ್ಟು ಕಾಡಿನೊಳಗೆ ಮರೆಯಾದ ನಂತರ ಮತ್ತೆ ಪ್ರಯಾಣ ಮುಂದುವರಿಯಿತು. ಸುಳ್ಳಳ್ಳಿ ದಾಟಿದ ನಂತರ ರಸ್ತೆ ಸ್ವಲ್ಪ ಸುಧಾರಿಸಿತು. ಆದರೆ ಕತ್ತಲೆ ಮಾತ್ರ ಇನ್ನೂ ದಟ್ಟವಾಗಿತ್ತು. ಸಡನ್ನಾಗಿ ದೂರದಲ್ಲಿ ರಸ್ತೆಯ ಮಧ್ಯೆ ಯಾವುದೋ ದೈತ್ಯಾಕಾರದ ಪ್ರಾಣಿ ನಿಂತಿದ್ದು ಕಂಡಿತು. ದೂರದಿಂದ ಅದು ಆನೆಯೇ ಇರಬಹುದೆಂದು ಭಾವಿಸಿ ಎದೆಬಡಿತ ಜೋರಾಯಿತು. ಧೈರ್ಯ ಮಾಡಿ ಕಾರಿನ ಹೆಡ್ಲೈಟ್ ಅನ್ನು ಹೈಬೀಮ್ಗೆ ಹಾಕಿದೆ. ಬೆಳಕು ಬೀಳುತ್ತಿದ್ದಂತೆ ಕಂಡಿದ್ದು ದೈತ್ಯ ಗಾತ್ರದ ಕಾಡೆಮ್ಮೆ, ಅಂದರೆ ಗೌರ್. ಅದರ ಹೊಳೆಯುವ ಕಣ್ಣುಗಳು ಮತ್ತು ಗಾಂಭೀರ್ಯ ನಮ್ಮನ್ನು ಬೆಚ್ಚಬೀಳಿಸಿತ್ತು. ಆದರೆ ಹೆಡ್ಲೈಟ್ ಬೆಳಕಿಗೆ ಹೆದರಿ ಅದು ನಿಧಾನವಾಗಿ ರಸ್ತೆ ಬಿಟ್ಟು ಬದಿಗೆ ಸರಿಯಿತು. ದೀರ್ಘ ಉಸಿರು ಬಿಟ್ಟು ಆ ದೈವ ಸಂಕಲ್ಪದ ಪಯಣವನ್ನು ಮುಂದುವರಿಸಿ ಕೊನೆಗೂ ಸುರಕ್ಷಿತವಾಗಿ ಸಿಗಂದೂರು ತಲುಪಿದೆವು. ಆ ರಾತ್ರಿಯ ಪ್ರಯಾಣ, ಕಾಡು ಮತ್ತು ಪ್ರಾಣಿಗಳ ಆ ಮುಖಾಮುಖಿ ಇಂದಿಗೂ ನಮ್ಮ ನೆನಪಿನಲ್ಲಿ ಹಸಿರಾಗಿದೆ.